ಮೈಸೂರು ತನಕ ಒಂದಿನ ಒಂದು ವರ್ಷನೂ ಮಿಸ್ ಮಾಡಬೇಡ್ರಿ. ಎಲ್ಲರೂ ಕೂಡ ಯಾರೇ ಹೋಗ್ತಾ ಇದ್ರೆ ಹೋಗಿ ಬರಂಗಾಗ್ಲಿ. ಆ ಅಮ್ಮನ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ. ಓಂ ಓಂ ಶಕ್ತಿಯೇ, ಓಂ ಓಂ ಶಕ್ತಿಯೇ. ಮೇಲ್ಮರವತ್ತೂರು ಓಂ ಶಕ್ತಿ ದರ್ಶನಕ್ಕಾಗಿ ಉಚಿತ ಬಸ್ ವ್ಯವಸ್ಥೆ ಮಾಡಿದ ಕಾಂಗ್ರೆಸ್ ಮುಖಂಡ ರಾಜುಗೌಡ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಓಂ ಶಕ್ತಿ ಮಾಲಾಧಾರಿಗಳ ವಿನಂತಿಯಂತೆ ಅಮ್ಮ ಶಕ್ತಿಪೀಠ ಮೇಲ್ಮರವತ್ತೂರು ಓಂ ಶಕ್ತಿ ದೇವಸ್ಥಾನದ ದರ್ಶನಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಉಚಿತ ಬಸ್ ಸೇವೆ ಒದಗಿಸಲು ಕೋರಿರುವ ಹಿನ್ನೆಲೆಯಲ್ಲಿ ತಾಲೂಕಿನಾದ್ಯಂತ ಅವಶ್ಯಕತೆ ಇರುವಂಥ ಬಡವರಿಗೆ ದೇವರ ದರ್ಶನ ಪಡೆಯಲು ಲಕ್ಸುರಿ ಬಸ್ ವ್ಯವಸ್ಥೆ ಮಾಡಿ ಭಕ್ತಾದಿಗಳನ್ನು ಓಂ ಶಕ್ತಿ ಅಮ್ಮನ ದರ್ಶನ ಮಾಡಿಸಲು ಅನುವು ಮಾಡಿಕೊಡುತ್ತಿರುವ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜುಗೌಡರು. ಇದರ ಭಾಗವಾಗಿ ಭಾನುವಾರ ತಮಿಳುನಾಡಿನ ಮೇಲ್ಮರವತ್ತೂರಿಗೆ ಹೊರಡಲು ನೂರಾರು ಓಂ ಶಕ್ತಿ ಮಾಲಾಧಾರಿಗಳಿಗೆ ಶಿಡ್ಲಘಟ್ಟ ನಗರದಿಂದ 16 ಹೈಟೆಕ್ ಬಸ್ಸುಗಳನ್ನು ವ್ಯವಸ್ಥೆ ಮಾಡಿ ನಗರದ ಶ್ರೀ ಬೈಪಾಸ್ ರಸ್ತೆಯ ಕನಕ ನಗರದಲ್ಲಿ ಪೂಜೆ ಸಲ್ಲಿಸಿದ ನಂತರ ಭಕ್ತಾದಿಗಳಿಗೆ ಸುಗಮ ಪ್ರಯಾಣ ಮಾಡಲು ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕಾಂಗ್ರೆಸ್ ಮುಖಂಡ ರಾಜುಗೌಡ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಭಕ್ತಾದಿಗಳು ಓಂ ಶಕ್ತಿ ತಾಯಿಯ ದರ್ಶನವನ್ನು ಪಡೆದು ಧನ್ಯತೆ ಅನುಭವಿಸಲು ಶುಭಾಶಯಗಳನ್ನು ತಿಳಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಮಿಳುನಾಡಿನ ಮೇಲ್ಮರವತ್ತೂರಿಗೆ ಪ್ರಯಾಣ ಮಾಡಿ ತಾಯಿ ಓಂ ಶಕ್ತಿಯ ದರ್ಶನವನ್ನು ಪಡೆಯಲು ಸಜ್ಜಾಗಿರುವ ನಿಮಗೆ ಆ ತಾಯಿಯ ಕೃಪೆಯಿಂದ ನೀವು ಕಂಡಿರುವ ಕನಸುಗಳು ನನಸಾಗಲಿ, ನಿಮ್ಮ ಕೋರಿಕೆಗಳು ಈಡೇರಲಿ. ಮುಂಬರುವ ದಿನಗಳಲ್ಲಿ ಸಹ ಓಂ ಶಕ್ತಿ ಅಮ್ಮನ ದರ್ಶನ ಪಡೆಯಲು ನಿಮಗೆ ನನ್ನ ಸಹಾಯ ಇರುತ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಕ್ಷೇಮವಾಗಿ ಹೋಗಿ ಬರಲು ಶುಭಾಶಯಗಳು ಕೋರಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಓಂ ಶಕ್ತಿ ಮಾಲಾಧಾರಿಗಳು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ವರ್ಷ ಪ್ರತೀತಿಯಂತೆ ಎಲ್ಲ ಶಕ್ತಿಗಳು ಇವತ್ತು ಓಂ ಶಕ್ತಿಗೆ ಹೋಗಬೇಕು ಅಂತ ಈಗಾಗಲೇ ಸುಮಾರು ಒಂದು ತಿಂಗಳ ಕಾಲ ಇಲ್ಲಿ ಭಜನೆ ಥರ ಕಾರ್ಯಕ್ರಮ ಮಾಡಿ ಪೂಜೆ ಸಲ್ಲಿಸಿ ಎಲ್ಲ ಶಕ್ತಿಗಳನ್ನ ನಾವು ಕಳಿಸ್ಕೊಡ್ತಿದ್ದೀವಿ. ಆ ತಾಯಿ ಒಂದು ದರ್ಶನಕ್ಕೆ ಎಲ್ಲರೂ ಸೇಫಾಗಿ ಹೋಗಿ ದರ್ಶನ ಮಾಡಿ ಆ ಶಕ್ತಿಗಳೆಲ್ಲ ಏನು ಅವ್ರ ಕೋರಿಕೆ ಇಟ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಅವ್ರ ಇಷ್ಟಾರ್ಥಗಳು ಸಿದ್ಧಿಸ್ಲಿ. ಮನೆಯಲ್ಲಿ ಅವರೆಲ್ಲ ಏನೋ ಈಗ ಚೆನ್ನಾಗಿದ್ದಾರೆ, ಅದರ 10ರಷ್ಟು 100ರಷ್ಟು ಒಳ್ಳೇದಾಗಲಿ. ಅವರು ಮನೆಯಲ್ಲಿರೋಂಥ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸಗಳು ಸಿಕ್ಕಲಿ, ಓದಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ. ಯಾರು ಮನೆಗಳಲ್ಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಎಲ್ಲ ತಾಯಂದ್ರಲ್ಲಿ ಯಾರು ಹೋಗ್ತಿರ್ತಾರೆ, ಏನು ಅರ್ಕೆ ಇಟ್ಕೊಂಡಿರ್ತಾರೆ, ಇವತ್ತು ಎಲ್ಲ ಅವ್ರ ಇಷ್ಟಾರ್ಥಗಳು ಸಿದ್ಧಿಸೋಂಗೆ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆ ಹೇಳ್ತಿದ್ದೀನಿ. ನಮ್ಮ ತಾಲೂಕಿನಾದ್ಯಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತರೇ ಹೆಚ್ಚಿಗೆ ಕೂಡಿರೋದ್ರಿಂದ ರೈತರಿರ್ಬೋದು, ಇವಾಗ ಇಲ್ಲಿ ರೇಷ್ಮೆ ವ್ಯಾಪಾರಸ್ಥರಿರ್ಬೋದು, ಎಲ್ರಿಗೂ ಒಳ್ಳೆ ರೈತರಿಗೆ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಅವರೆಲ್ಲ ಸಕಲ ಸಮೃದ್ಧಿಗಳು ಆ ತಾಯಿ ಕೊಡಲಿ. ಯಾರು ವ್ಯಾಪಾರಸ್ಥರಿದ್ದಾರೆ, ಯಾರು ರೀಲರ್ಸ್ ಇದ್ದಾರೆ, ಯಾರು ಕೂಲಿ ಕಾರ್ಮಿಕರಿದ್ದಾರೆ, ಅವ್ರಿಗೆಲ್ರಿಗೂ ಆ ತಾಯಿ ಒಳ್ಳೇದು ಮಾಡಿ ಈಗ ಏನು ಅವರು ಆರ್ಥಿಕವಾಗಿದ್ದಾರೆ ಅದರ 100 ಪಟ್ಟು ಹೆಚ್ಚಿಗೆ ಆ ತಾಯಿ ಮಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಕೆಲವರೆಲ್ಲ ಇಂಡಿವಿಜುವಲ್ ಹೋಗ್ತಿದ್ದಂಥವ್ರಿಗೆ 1-2 ಬಸ್ಸುಗಳು ದಿನಾಗ್ಲೂ ಕಳಿಸ್ತಾನೆ ಇದ್ದೀವಿ. ಇವತ್ತು ಒಟ್ಟಾರೆ ಒಂದಷ್ಟು ಜನ ಎಲ್ಲ ಇವತ್ತೇನೋ ಒಳ್ಳೆ ದಿನ ಶುಭ ದಿನ ಇರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ರು. ಹಂಗಾಗಿ ಇವತ್ತು ಒಂದಷ್ಟು ಬಸ್ಸುಗಳನ್ನ ಸುಮಾರು ಇವತ್ತು ಎಲ್ಲ ಸೇರಿ ಒಟ್ಟಿಗೆ ಇವತ್ತು ಎಲ್ಲರೂ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅದಕ್ಕೆ ಎಲ್ಲ ಹಳ್ಳಿಗಳಿಂದ ಬಂದರು, ಟೌನಿಂದ ಹೋಗೋರೆಲ್ಲ ಒಟ್ಟಿಗೆ. ನೂರಾರು ಭಕ್ತಾದಿಗಳಿಗೆ ಇದು ವಿಶೇಷ ಅನುಭವವನ್ನು ತರುತ್ತಿದ್ದು, ಈ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ತಾವು ಸಹಕಾರ ನೀಡಿದ್ದ ಎಲ್ಲರಿಗೂ ರಾಜುಗೌಡ ಅವರು ಧನ್ಯವಾದಗಳನ್ನು ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಗುಡಿಯಪ್ಪ, ನಟರಾಜ್, ನಾಗನರಸಿಂಹ, ಅಫ್ಸರ್, ಮುತ್ತೂರು ವೆಂಕಟೇಶ್, ರಿಯಾಜ್, ರಾಜ್ಕುಮಾರ್, ಮೌಲಾ, ತನ್ನು, ಹನ್ಸರ್ ಪಾಷಾ, ವೆಂಕಿ, DSS ಹಾಗೂ ವಿವಿಧ ಘಟಕಗಳ ಪದಾಧಿಕಾರಿಗಳು ಮತ್ತು ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ನಮಗೆ ಪ್ರತಿ ವರ್ಷನೂ ರಾಜುಗೌಡರು ವರ್ಷನೂ ಓಂ ಶಕ್ತಿ ದೇವಿ ಹತ್ತಿರಿಗೆ ವರ್ಷನೂ 3 ವರ್ಷದಿಂದ ಇದೇ ಥರ ಕಳಿಸ್ಕೊಡ್ತಿದ್ದಾರೆ. ಪ್ರತಿ ವರ್ಷವೂ ಇದೇ ಥರ ನಮ್ಗೆ ಯಾವಾಗ ನಮ್ಮ ಶಕ್ತಿಗಳಿಗೆ ಅವರ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ವರ್ಷ ನಮ್ಮನ್ನು ಹೆಂಗೆ ಕಳಿಸ್ತಿದ್ದಾರೋ ಅವ್ರನ್ನ ನಾವು ಹಂಗೆ ದೇವರ ಆಶೀರ್ವಾದ ಅವರಲ್ಲಿರಬೇಕು, ನಮ್ಮೆಲ್ಲರಲ್ಲಿ ಇರಬೇಕಂತ ನಾವು ಕೋರ್ಕೊಳ್ಳುತ್ತಿದ್ದೇವೆ. ವರ್ಷ ರಾಜುಗೌಡ ಅವರು ವರ್ಷ ಬಸ್ಗೆ ಕೊಡ್ತಾ ಇದ್ದಾರೆ. ಓಂ ಶಕ್ತಿ ಯಾವಾಗ ಕೇಳಿದ್ರು ಬಸ್ ಇಲ್ಲ ಅಂತ ಹೇಳಲ್ಲ, ವರ್ಷ ಕೊಡ್ತಾ ಇದ್ದಾರೆ. ಬಸ್ ಮಾತ್ರ ಕಳಿಸ್ತಾರೆ ಇದ್ದಾರೆ. ಎಲ್ರಿಗೂ ಈಗ ಏನಿದ್ರೆ ಅದ್ರ ಹತ್ರ ಅನುಕೂಲ ಮಾಡ್ಕೊಳ್ಳಿ. ಇವಾಗ ಏನೇನೆಲ್ಲ ಕೆಲವ್ರಿಗೆ ಇರ್ತದೆ, ಏನೋ ಒಂದು ಕಷ್ಟ ಅನ್ಕೊಂಡು ಅರ್ಕೆ ಇಕ್ಕೊಂಬತ್ತಿ ಇವಾಗ ಹೋಗಿ ಏನೋ ಒಂದು ಮನೆಗೆ ಏನೋ ಮಕ್ಕಳು ಓದಿಸೋದಿರ್ಬೋದು, ಇಲ್ಲ ಕೆಲಸಗಳದಿರ್ಬೋದು, ಇಲ್ಲೇನೋ ಒಂದು ಮನೆ ಮಕ್ಕಳು ಮದುವೆಗಳಿರ್ಬೋದು, ಇನ್ನೊಂದು ಏನೋ ಒಂದು ಕಷ್ಟಗಳು ಏನಿದಾವೆ ನೀವೆಲ್ಲ ಹೋಗಿ ಏನೋ ಅರ್ಕೆ ಇಕ್ಬಿಟ್ಟು ಬರ್ತೀರಿ. ಆ ತಾಯಿ ಎಲ್ಲ ಕೂಡ ಈಡೇರಿಸ್ಲಿ ಅಂತ ನಾನು ಕೂಡ ತಾಯಿನ ಕೇಳ್ಕೊಂತಿದ್ದೀನಿ. ನೀವೆಲ್ಲರೂ ಥ್ಯಾಂಕ್ ಯು. ನೀವು ಹೋಗ್ಬಿಟ್ಟಲ್ಲಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಅದರಲ್ಲೆಲ್ಲ ಬಂದು ನೀವು ನನಗೆ ಆಶೀರ್ವಾದ ಮಾಡಿದ್ರೆ ಸಾಕು. ನಾನು ಶಕ್ತಿ ಆಶೀರ್ವಾದ ಮಾಡಿದಾಗ ನೀವು ಹೋಗಿ ಬಂದಿರ್ತೀರಿ, ದರ್ಶನ ಆಗಿರ್ತದೆ. ಅಲ್ಲಿಂದನೇ ನನಗೊಂದು ಒಳ್ಳೇದಾಗಲಿ ಅಂತ ನೀವು ಕೂಡ ನನಗೂ ಒಳ್ಳೇದಾಗಲಿ ಅಂತ